ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದಲ್ಲೇನೋ ದೊಡ್ಡದೇ ನಡೆಯುವಂತೆ ಕಾಣ್ತಾ ಇದೆ. ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಕ್ಷರಶಃ ಪಾಕಿಸ್ತಾನ ಸೈನಿಕರನ್ನ ಚೆಂಡಾಡಿದೆ ಅಂತ. ಪಾಕಿಸ್ತಾನದ ಆರ್ಮಿ ನೆಲೆಗೆ ನುಗ್ಗಿತ್ತು, ಆರ್ಮಿ ನೆಲೆಯನ್ನ ವಶಕ್ಕೆ ಪಡೆದಿತ್ತು. ಅದು ಸಾಲದು ಅಂತ ಹೇಳಿ ಬಲೂಚಿಸ್ತಾನ ಪ್ರಾಂತ್ಯದ ಅನೇಕ ಹೈವೇಗಳನ್ನು ಕೂಡ ಅವರು ವಶಕ್ಕೆ ಪಡೆದಿದ್ರು. ಪಂಜಾಬ್ ಪ್ರಾಂತ್ಯದ ಜನರನ್ನ ಹತ್ಯೆಯನ್ನ ಕೂಡ ಮಾಡಿದ್ರು. ದೊಡ್ಡದಾಗಿ ಹಂಗಾಮ ಸೃಷ್ಟಿಸಿದ್ರು. ಅದಾಗ್ತಿದ್ದ ಹಾಗೆ ಮಿತ್ರರೇ, ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ ಇದೇ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ. ಅದೇನು ಕೇಳಿದ್ರೆ, ಬಲೂಚಿಸ್ತಾನ ಸ್ವತಂತ್ರ ಹೋರಾಟದ ಅತಿ ದೊಡ್ಡ ನಾಯಕಿ, ಯುವ ನಾಯಕಿಯೂ ಕೂಡ ಹೌದು. ಆಕೆ ಘೋಷಣೆ ಮಾಡಿದ್ದಾಳೆ, ಬಲೂಚಿಸ್ತಾನ ಇನ್ಮುಂದೆ ಪಾಕಿಸ್ತಾನದ ಪ್ರಾಂತ್ಯ ಅಲ್ಲ, ಬಲೂಚಿಸ್ತಾನ ಸ್ವತಂತ್ರಗೊಂಡಿದೆ. ನಾವಿನ್ನು ಪಾಕಿಸ್ತಾನದ ಆಡಳಿತಕ್ಕೆ ಒಳಪಡೋದಿಲ್ಲ. ಜೈ ಪಾಕಿಸ್ತಾನ ಅಂತ ನಾವು ಯಾವತ್ತೂ ಕೂಡ ಹೇಳೋದಿಲ್ಲ. ಪಾಕಿಸ್ತಾನದ ಧ್ವಜಕ್ಕೆ ನಾವು ಗೌರವ ಕೊಡೋದಿಲ್ಲ. ಬಲೂಚಿಸ್ತಾನ ಸ್ವತಂತ್ರ ಸರ್ಕಾರವನ್ನು ನಡೆಸುತ್ತೆ, ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಆಕೆ ಘೋಷಣೆ ಮಾಡಿದ್ದಾಳೆ. ಹಾಗಾದ್ರೆ ಮಿತ್ರರೇ, ಆ ನಾಯಕಿ ಯಾರು? ಬಲೂಚಿಸ್ತಾನ ಸ್ವತಂತ್ರ ದೇಶ ಆಗೋದಕ್ಕೆ ಸಾಧ್ಯತೆ ಇದೆಯಾ? ಆ ಹೋರಾಟದ ಹಿನ್ನೆಲೆ ಏನಿದೆ? ಒಂದು ವೇಳೆ ಬಲೂಚಿಸ್ತಾನ ಸ್ವತಂತ್ರಗೊಂಡಿದ್ದೇ ಆದ್ರೆ ಪಾಕಿಸ್ತಾನಕ್ಕೆ ಎಂತಹ ದೊಡ್ಡ ಆಘಾತ ಆಗತ್ತೆ. ಪಾಕಿಸ್ತಾನ ಬಲೂಚಿಸ್ತಾನಕ್ಕೆ ಎಂತಹ ದೊಡ್ಡ ಅನ್ಯಾಯ ಮಾಡಿದೆ. ಜಿನ್ನಾ ಕಾಲದಿಂದ ಹಿಡಿದು ಈಗಿನವರೆಗೂ ಕೂಡ ಪಾಕ್ ಮಾಡಿದ ಅವಾಂತರಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಹಿಂದೆ ಹಲವು ಬಾರಿ ಹೇಳಿದ್ದೆ, ಪಾಕಿಸ್ತಾನ ರಚನೆಯಾದ ದಿನದಿಂದಲೂ ಕೂಡ ದುರ್ಬುದ್ಧಿಯಿಂದಲೇ ಅವರು ಫೇಮಸ್ ಆದಂಥವ್ರು. ದುರ್ಬುದ್ಧಿಯಿಂದಲೇ ಅವರಿಗೆ ಹಿನ್ನಡೆಯೂ ಕೂಡ ಆಯಿತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ ಭಾಗ ಆಗಿತ್ತು. ಯಾಕೋಸ್ಕರವಾಗಿ ಬಾಂಗ್ಲಾದೇಶ ಸ್ವತಂತ್ರಗೊಂಡಿತು? ಬಾಂಗ್ಲಾದವರಿಗೆ ಅನ್ಯಾಯ ಮಾಡಿದ್ರು. ತನ್ನ ದೇಶದ ಜನರ ನಡುವೆಯೇ ಭೇದ ಭಾವವನ್ನು ಪಾಕಿಸ್ತಾನ ಮಾಡ್ತು. ಹೀಗಾಗಿ ಬಾಂಗ್ಲಾದೇಶದವ್ರು ಏನಂದ್ಕೊಂಡ್ರು, ನಾವು ಪಾಕಿಸ್ತಾನ ಜೊತೆಗಿದ್ರೆ ನಾವು ಕೇವಲ ಹಾಲು ಕೊಡುವ ಹಸುವಾಗಿ ನಮ್ಮಲ್ಲಿರುವ ಸಂಪತ್ತನ್ನೆಲ್ಲ ಅವ್ರು ದೋಚ್ತಾರೆ, ಅಲ್ಲಿ ಅಭಿವೃದ್ಧಿ ಆಗುತ್ತೆ, ನಮ್ಮ ಭಾಗ ಏನೂ ಕೂಡ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಅವರು ಆ ದಾಸ್ಯದಿಂದ ಮುಕ್ತಿ ಪಡೆಯೋದಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ರು. ಹಾಗೆ ಮಿತ್ರರೇ, ಪಾಕಿಸ್ತಾನ ಸ್ಥಾಪನೆಯಾದ ದಿನದಿಂದಲೂ ಕೂಡ ಈ ಬಲೂಚಿಸ್ತಾನದ ಹೋರಾಟ ಇದ್ದೇ ಇದೆ. ನಾವು ಕೂಡ ಸ್ವತಂತ್ರಗೊಳ್ಳಬೇಕು, ನಾವು ಯಾವತ್ತೂ ಕೂಡ ಪಾಕಿಸ್ತಾನದ ಜೊತೆಗೆ ಇರೋದಿಲ್ಲ ಅಂತ. ಈಗ ಮಿತ್ರರೇ, ಅದು ಹೊಸ ಸ್ವರೂಪವನ್ನು ಪಡೆದಿದೆ. ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಮಹರಂಗ್ ಬಲೂಚ್ ಅನ್ನುವಂತಹ ನಾಯಕಿ ಸ್ವತಂತ್ರವನ್ನ ಘೋಷಣೆ ಮಾಡಿದ್ದಾಳೆ. ಮಿತ್ರರೇ, ಇದೊಂದು ರೋಚಕವಾದಂತಹ ಘಟನೆ. ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನ ಒಂದು ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರ. ಅಲ್ಲಿ ಮಹಿಳೆಯರು ಹೋರಾಟ ಮಾಡ್ತಾರೆ, ಮಹಿಳೆಯರು ಮುನ್ನೆಲೆಗೆ ಬರ್ತಾರೆ ಅಂತಂದ್ರೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಈ ಹಿಂದೆ ಪಾಕಿಸ್ತಾನದಲ್ಲಿ ಮಹಿಳೆಯರು ಕೂಡ ಪ್ರಧಾನಿಯಾಗಿದ್ದಾರೆ. ಬೆನ್ಜೀರ್ ಭುಟ್ಟೋ ಪಾಕಿಸ್ತಾನದ ಮಹಿಳಾ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಬೆನ್ಜೀರ್ ಭುಟ್ಟೋಗೆ ರಾಜಕೀಯ ಹಿನ್ನೆಲೆ ಇತ್ತು. ಭುಟ್ಟೋ ಫ್ಯಾಮಿಲಿಯಿಂದ ಬಂದಂತಹ ನಾಯಕಿ, ಹೀಗಾಗಿ ಭುಟ್ಟೋಗೆ ಆ ಸ್ಥಾನಮಾನ ಸಿಕ್ತು. ಈಗ ಮರಿಯಂ ನವಾಜ್ ದೊಡ್ಡ ನಾಯಕಿಯಾಗಿದ್ದಾರೆ. ಅದಕ್ಕೆ ಕಾರಣ ಏನು? ನವಾಜ್ ಶರೀಫ್ ಮಗಳು ಅಂತ. ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯ ಕುಟುಂಬದಿಂದ ಬಂದು ಒಂದು ದೊಡ್ಡ ನಾಯಕಿಯಾಗುವಂತಹದ್ದು ಅಸಾಧ್ಯ. ಆದ್ರೆ ಈ ಬಲೂಚಿಸ್ತಾನ ಹೋರಾಟದಲ್ಲಿ ಮಹರಂಗ್ ಬಲೂಚ್ ದೊಡ್ಡದಾಗಿ ಗುರುತಿಸಿಕೊಂಡಿದ್ದಾಳೆ. ಮಿತ್ರರೇ, ಈಕೆಯ ಇತಿಹಾಸ ಬಹಳ ರೋಚಕವಾಗಿದೆ. ಈ ಮಹರಂಗ್ ಬಲೂಚ್ ಹುಟ್ಟಿದ್ದು 1993ರಲ್ಲಿ. ಅಂದ್ರೆ ಈಕೆಗೆ ಇನ್ನೂ ಕೂಡ 31 ವರ್ಷ. ಈಕೆ ಓದಿದ್ದು ಡಾಕ್ಟರ್, ವೃತ್ತಿಯಲ್ಲಿ ವೈದ್ಯ ಈಕೆ. ಆದ್ರೆ ಈಕೆ 18ನೇ ವಯಸ್ಸಿಗೆ ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾಳೆ. ಸ್ವತಂತ್ರ ಅಂತಂದ್ರೆ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸಪರೇಟ್ ಆಗಬೇಕು, ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಏನಾಗ್ತಾ ಇದೆ ಅದು ನಿಲ್ಲಬೇಕು, ಬಲೂಚಿಸ್ತಾನದಲ್ಲೂ ಕೂಡ ಒಂದು ಸ್ವತಂತ್ರ ಆಡಳಿತ ಬರಬೇಕು ಅಂತ ಈಕೆ ಹೋರಾಟಕ್ಕೆ ಧುಮುಕ್ತಾಳೆ. ಮಿತ್ರರೇ, ಇವಳು ಹುಟ್ಟಿನಿಂದ ತೀರಾ ಸಾಫ್ಟ್ ಆದಂತಹ ಸ್ವಭಾವದವಳು. ಈಕೆ ಏನು ಕ್ರಾಂತಿ ಮಾಡುವಂತಹ ಸ್ವಭಾವದವಳೇ ಅಲ್ಲ. ಈಕೆ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದಾಗೆ ಈಕೆ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ದು. ಅದೇನು ಕೇಳಿದ್ರೆ, 2009ರಲ್ಲಿ ಈಕೆಯ ತಂದೆಯ ಅಪಹರಣ ಆಗತ್ತೆ. ಅಪಹರಣ ಮಾಡಿದ್ಯಾರು? ಪಾಕಿಸ್ತಾನ ಸೇನೆಯೇ. ಆದ್ರೆ ಇದು ಗೌಪ್ಯವಾಗಿರುತ್ತೆ. ಈ ಮಹರಂಗ್ ಬಲೂಚ್ರ ತಂದೆ ಬಲೂಚಿಸ್ತಾನಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲೇ ಈಕೆಯ ತಂದೆಯನ್ನ ಬಂಧನಕ್ಕೊಳಪಡಿಸಲಾಗುತ್ತೆ, ಅಂದ್ರೆ ಅಪಹರಿಸಿದ್ದು. ನಂತರ 2011ರಲ್ಲಿ ಅವರ ಸಾವಾಗುತ್ತೆ. ಮಿತ್ರರೇ, ಆ ಸಂದರ್ಭದಲ್ಲಿ ಈ ಮಹರಂಗ್ ಬಲೂಚ್ಗೆ ಇನ್ನೂ ಕೂಡ 18 ವರ್ಷ. ಮಹರಂಗ್ ಬಲೂಚ್ಗೆ ಇದ್ದಕ್ಕಿದ್ದಂತೆ ದೂರವಾಣಿ ಕರೆ ಬರುತ್ತೆ, ನೀವು ಬರಬೇಕು, ಒಂದು ಶವ ಸಿಕ್ಕಿದೆ, ಅದು ನಿಮ್ಮ ತಂದೆಯದ ಅಂತ ಗುರುತು ಹಿಡಿಬೇಕು ಅಂತ. ಆ ಶವವನ್ನು ನೋಡಿದಂತಹ ಮಹರಂಗ್ ಬಲೂಚ್ ಅಕ್ಷರಶಃ ಶಾಕ್ಗೆ ಒಳಗಾಗಿದ್ರು. ಯಾಕೆ ಅಂತಂದ್ರೆ ಅದು ರಕ್ತಸಿಕ್ತವಾದಂತಹ ದೇಹ, ಗುರುತು ಸಿಗದಂತಹ ಸ್ಥಿತಿಗೆ ಅವರ ತಂದೆಯ ದೇಹ ತಲುಪಿತ್ತು. ಅಲ್ಲಿಯವರೆಗೂ ಕೂಡ ಸಾವು ಅಂತಂದ್ರೆ ಭಯಪಡ್ತಿದ್ದಂತಹ ಮಹರಂಗ್ ಬಲೂಚ್ ಆ ಕ್ಷಣದಿಂದ ಸಾವಿಗೆ ಎದೆಯೊಡ್ಡಿ ನಿಂತು ಬಿಟ್ಲು. ನಾನು ಯಾವತ್ತೂ ಕೂಡ ನನ್ನ ಈ ಜೀವನದಲ್ಲಿ ಸಾವಿಗೆ ಹೆದರೋದಿಲ್ಲ, ಹುಟ್ಟಿದವರೆಲ್ಲರೂ ಕೂಡ ಸಾಯಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಆ ದಿನದಿಂದಲೇ ಕೂಡ ನಿರಂತರವಾಗಿ ಹೋರಾಟವನ್ನು ಆರಂಭಿಸ್ತಾಳೆ. ಈಕೆಯ ತಂದೆಗೆ ಒಟ್ಟು 7 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಈ ಮಹರಂಗ್ ಬಲೂಚ್ನ ಅಣ್ಣನನ್ನು ಕೂಡ ಅಪಹರಿಸಲಾಗಿತ್ತು. ಆನಂತರ ಈಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾಳೆ. ತನ್ನ ಅಣ್ಣನ ಬಿಡುಗಡೆಗಾಗಿ ಬಹಳ ದೊಡ್ಡ ಜನಾಂದೋಲನವನ್ನೇ ಮಾಡ್ತಾಳೆ. ಅದಕ್ಕೆ ಹೆದರಿದಂತಹ ಪಾಕಿಸ್ತಾನ ಆಕೆಯ ಅಣ್ಣನನ್ನು ರಿಲೀಸ್ ಮಾಡುತ್ತೆ.
ಮಿತ್ರರೇ, ಅಂದಿನ ದಿನದಿಂದಲೂ ಕೂಡ ನಿರಂತರವಾಗಿ ಈ ಮೆಹರಂಗ್ ಬಲೂಚ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾಳೆ. ಸದ್ಯ ಬಲೂಚಿಸ್ತಾನದಲ್ಲಿ ಈ ಸ್ವತಂತ್ರ ಹೋರಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಈ ಮೆಹರಂಗ್ ಬಲೂಚ್ ಒಂದು ದೊಡ್ಡ ಸಮಾವೇಶವನ್ನು ಸೇರಿಸಿದ್ದು. ಅದರಲ್ಲಿ ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬಲೂಚಿಗಳು ಭಾಗಿಯಾಗಿದ್ರು. ಅಷ್ಟು ಜನರ ನಡುವೆ ಈಕೆ ಒಂದು ಘೋಷಣೆ ಮಾಡ್ತಾಳೆ, ಇನ್ಮುಂದೆ ಈ ಬಲೂಚಿಸ್ತಾನ ಪಾಕಿಸ್ತಾನದ ಪ್ರಾಂತ್ಯ ಆಗಿರೋದಿಲ್ಲ, ನಾವು ಸ್ವತಂತ್ರಗೊಂಡಿದ್ದೀವಿ, ನಮ್ದೊಂದು ಸ್ವತಂತ್ರ ದೇಶ, ನಮಗೆ ಸ್ವತಂತ್ರ ದೇಶದ ಸ್ಥಾನಮಾನ ಈ ಕ್ಷಣದಿಂದಲೇ ಸಿಕ್ಕಿದೆ ಅಂತ ಈ ಮೆಹರಂಗ್ ಬಲೂಚ್ ಘೋಷಣೆ ಮಾಡ್ತಾಳೆ. ಈ ಮೆಹರಂಗ್ ಬಲೂಚ್ ಘೋಷಣೆಯಿಂದ ಪಾಕಿಸ್ತಾನ ಸರ್ಕಾರ ಪತ್ರಗುಟ್ಟು ಹೋಗ್ಬಿಟ್ಟಿದೆ. ಯಾಕೆಂದರೆ ಪಾಕಿಸ್ತಾನ ಸರ್ಕಾರ ಅಂದುಕೊಂಡಿರಲಿಲ್ಲ ಬಲೂಚಿಸ್ತಾನವನ್ನು ನಾವು ಹೆದರಿಸಿ ಬೆದರಿಸಿ ಜೊತೆಗೆ ಇಟ್ಕೊಳ್ತೀವಿ, ಅದೇನೋ ಸಪ್ರೇಟಿಸ್ಟ್ ಮೂವ್ಮೆಂಟ್ ಸ್ವಲ್ಪ ಇರಬಹುದು, ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಆದರೆ ಈಗ ಅವರು ತಮಗೆ ತಾವೇ ಸ್ವತಂತ್ರ ಘೋಷಿಸುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಈ ಮೆಹರಂಗ್ ಬಲೂಚ್ ಇದ್ದಾಳಲ್ಲ, ಅಹಿಂಸಾತ್ಮಕ ಹೋರಾಟ, ಶಸ್ತ್ರ ಹಿಡಿದು ಹೋರಾಟವನ್ನು ಮಾಡ್ತಾ ಇಲ್ಲ, ಅದರ ವಿರುದ್ಧವಾಗಿ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಬರೋದಿಲ್ಲ, ಅಹಿಂಸಾತ್ಮಕವಾಗಿ ನಾನು ಸ್ವತಂತ್ರವನ್ನು ಪಡಿತೀನಿ ಅಂತ ಹೋರಾಟ ಮಾಡ್ತಿರುವಂತಹ ದಿಟ್ಟ ಮಹಿಳೆ ಈಕೆ. ಇನ್ನೊಂದು ಕಡೆ ಮಿತ್ರರೇ, ಬಲೂಚಿಸ್ತಾನಕ್ಕೋಸ್ಕರವಾಗಿ ಶಸ್ತ್ರಸರ್ಜಿತ ಹೋರಾಟವೂ ಕೂಡ ನಡೀತಾ ಇದೆ. ಅದು ಇವತ್ತು ನಿನ್ನೆಯಿಂದ ಅಲ್ಲ, ಸರಿಸುಮಾರು 75 ವರ್ಷದಿಂದ ಹೋರಾಟ ನಡೀತಾ ಇದೆ. ಈ ಬಲೂಚಿಸ್ತಾನದ ಇತಿಹಾಸವೇ ಒಂದು ರೋಚಕವಾದಂತಹ ಇತಿಹಾಸ. ಹಿಂದೆ ಹಲವು ಬಾರಿ ಸಂಕ್ಷಿಪ್ತವಾಗಿ ಹೇಳಿದ್ದೆ, ಈಗಲೂ ಕೂಡ ಚಿಕ್ಕದಾಗಿ ಹೇಳ್ತೀನಿ. ಏನಾಯಿತು, ಬಲೂಚಿಗಳು ಯಾಕೋಸ್ಕರವಾಗಿ ಸಪರೇಟ್ ಆಗಬೇಕು, ಸ್ವತಂತ್ರ ದೇಶ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಅದರ ಹಿಂದೆ ರೋಚಕವಾದಂತಹ ಒಂದು ಇತಿಹಾಸ ಇದೆ. ಮಿತ್ರರೇ, 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳಾದವು. ಮೊದಲು ಭಾರತ ಒಂದೇ ಇತ್ತು. ಬ್ರಿಟಿಷರು ಸ್ವತಂತ್ರ ಕೊಟ್ಟು ಹೋಗುವಂಥ ಸಂದರ್ಭದಲ್ಲಿ ದೇಶ ವಿಭಜಿಸುವಂತಹ ತೀರ್ಮಾನ ಮಾಡ್ತಾರೆ. ಆಗ ಬ್ರಿಟಿಷರು ಮಾಡಿದಂತಹ ಒಂದು ಕುತಂತ್ರ ಏನು, ಈ ಪ್ರಿನ್ಸಿಲಿ ಸ್ಟೇಟ್ಗಳಿದ್ವಲ್ಲ, ರಾಜಮನೆತನಗಳು, ಅವರಿಗೊಂದು ಅವಕಾಶವನ್ನು ಕೊಡ್ತಾರೆ. ನೀವು ಭಾರತವನ್ನಾದರೂ ಸೇರಬಹುದು, ಪಾಕಿಸ್ತಾನವನ್ನಾದರೂ ಸೇರಬಹುದು, ಇಲ್ಲದೆ ಹೋದ್ರೆ ನೀವು ಸ್ವತಂತ್ರವಾಗಿ ಬೇಕಾದರೂ ಉಳಿಬಹುದು ಅಂತ. ಆಗ ಮಿತ್ರರೇ, ಈ ಬಲೂಚಿಸ್ತಾನ ಪ್ರಾಂತ್ಯದ ಸಮಸ್ಯೆ ಉದ್ಭವಿಸಿದ್ದು. ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ 1947ಕ್ಕೆ ಮುಂಚೆ 4 ಪ್ರಾಂತ್ಯಗಳಿರ್ತವೆ: ಕರಾನ್, ಲಾಸ್ಬೆಲಾ, ಮಕರನ್ ಮತ್ತು ಕಲಾತ್. ಈ 4 ಪ್ರಾಂತ್ಯಗಳಿಗೆ ಸಪರೇಟ್ ಆದಂತಹ ರಾಜರುಗಳಿರ್ತಾರೆ. ಅಂದ್ರೆ ಆಯಾ ಭಾಗವನ್ನು ಒಬ್ಬೊಬ್ಬರು ನೋಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಕಲಾತ್ ಏನಿತ್ತು, ಇದು ಬ್ರಿಟಿಷರ ಪ್ರಿನ್ಸ್ಲಿ ಸ್ಟೇಟ್ನ ಭಾಗ ಆಗಿರಲಿಲ್ಲ. ಈ ಸಿಕ್ಕಿಂ ಇರಬಹುದು, ಭೂತಾನ್ ಇರಬಹುದು, ಈ ಎಲ್ಲ ಪ್ರಾಂತ್ಯಗಳಂತೆ ಇದು ಬ್ರಿಟಿಷ್ ಇಂಡಿಯಾದ ಭಾಗ ಆಗಿರಲಿಲ್ಲ. ಈ ಕಾರಣದಿಂದಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ ಮಾತ್ರ ಅವಕಾಶ ಕೊಡ್ತಾರೆ. ನೀವು ಭಾರತವನ್ನಾದರೂ ಸೇರಬಹುದು, ಪಾಕಿಸ್ತಾನವನ್ನಾದರೂ ಸೇರಬಹುದು, ಇಲ್ಲ ಸ್ವತಂತ್ರವಾಗಿ ಉಳಿಬಹುದು ಅಂತ. ಅದಕ್ಕೆ ಕಲಾತ್ನ ಖಾನ್ ಏನ್ ಹೇಳ್ತಾನೆ ಅಂದ್ರೆ, ಅಲ್ಲಿನ ರಾಜ ಏನ್ ಹೇಳ್ತಾನೆ, ನಾವು ನಿಮ್ಮ ಭಾಗ ಅಲ್ಲ, ನಾವು ಸ್ವತಂತ್ರವಾಗಿ ಉಳಿತೀವಿ ಅಂತ. ಅಂದ್ರೆ ಅವರು ಪಾಕಿಸ್ತಾನವನ್ನೂ ಸೇರೋದಕ್ಕೆ ಇಷ್ಟಪಡೋದಿಲ್ಲ, ಭಾರತವನ್ನೂ ಸೇರೋದಕ್ಕೆ ಇಷ್ಟಪಡೋದಿಲ್ಲ, ನಾವು ಸ್ವತಂತ್ರವಾಗಿ ಉಳಿತೀವಿ ಅಂತ ತೀರ್ಮಾನ ಮಾಡ್ತಾನೆ. ಅಂದ್ರೆ 1947 ಆಗಸ್ಟ್ 15ಕ್ಕೆ ಮುಂಚಿತವಾಗಿಯೇ ಅವರಿಗೆ ಸ್ವತಂತ್ರವನ್ನು ಬ್ರಿಟಿಷರು ಕೊಟ್ಬಿಟ್ಟಿರ್ತಾರೆ. ಪ್ರಿನ್ಸಿಲಿ ಸ್ಟೇಟ್ನ ಒಪ್ಪಂದಕ್ಕೂ ಕೂಡ ನೀವು ಸಹಿ ಹಾಕಿಲ್ಲ, ಹೀಗಾಗಿ ನೀವು ಸ್ವತಂತ್ರವಾಗಿರಬಹುದು ಅಂತ ಬ್ರಿಟಿಷರು ಕೂಡ ತಿಳಿಸಿರ್ತಾರೆ. ಮಿತ್ರರೇ, ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿದ್ದು ಯಾರು ಗೊತ್ತಾ? ಮೊಹಮ್ಮದ್ ಅಲಿ ಜಿನ್ನಾ. ಅಂದ್ರೆ ಕಲಾತ್ನ ಖಾನ್ಗೆ ಪದೇ ಪದೇ ಸಲಹೆ ಕೊಟ್ಟಿದ್ದು, ನೀನು ಸ್ವತಂತ್ರವಾಗುಳಿ, ನೀನು ಸ್ವತಂತ್ರವಾಗುಳಿ ಅಂತ. ಆನಂತರ ಪಾಕಿಸ್ತಾನ ನಿರ್ಮಾಣ ಆಗತ್ತಲ್ಲ, ಆಗ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನೆ, ಈ ಕಲಾತ್ನ ಖಾನ್ಗೆ ಒತ್ತಡ ಹಾಕ್ತಾನೆ, ನೀನು ಕೂಡ ನಿನ್ನ ದೇಶವನ್ನ ನಮ್ಮಲ್ಲಿ ವಿಲೀನ ಮಾಡುವಂತ. ಅದಕ್ಕೆ ಮಿತ್ರರೇ ಆತ ಒಪ್ಪೋದಿಲ್ಲ. ಸರಿಸುಮಾರು 227 ದಿನಗಳ ಕಾಲ ಈ ಕಲಾತ್ ಇದೆಯಲ್ಲ, ಅದು ಸ್ವತಂತ್ರ ದೇಶವಾಗಿತ್ತು. ತನ್ನದೇ ಆದಂತಹ ಧ್ವಜವನ್ನು ಹೊಂದಿತ್ತು, ತನ್ನದೇ ಆದಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು. ಕಲಾತ್ನ ಖಾನ್ ಅದರ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದ. ಆದ್ರೆ ಈ ಮೊಹಮ್ಮದ್ ಅಲಿ ಜಿನ್ನಾನ ಕುತಂತ್ರ ಇದೆಯಲ್ಲ, ಇದಷ್ಟಿಷ್ಟಲ್ಲ. ಆತ ಇವತ್ತಲ್ಲ ನಾಳೆ ಈ ಕಲಾತನ್ನ ತನ್ನ ಭೂಭಾಗಕ್ಕೆ ಸೇರಿಸ್ಕೊಳ್ಬೇಕು, ಅಂದ್ರೆ ಪಾಕಿಸ್ತಾನದಲ್ಲಿ ವಿಲೀನ ಮಾಡಬೇಕು ಅಂತ ಹಪಹಪಿಸ್ತಾ ಇದ್ದ. ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ದ. ಪಾಕಿಸ್ತಾನದ ಸೇನೆಯನ್ನು ನುಗ್ಗಿಸೋದಕ್ಕೆ ಜಿನ್ನಾ ಯತ್ನ ಮಾಡ್ದ. ಇದನ್ನ ತಿಳಿದಂತಹ ಕಲಾತ್ನ ಖಾನ್ ಹೆದರ್ ಹೋಗ್ಬಿಡ್ತಾನೆ. ಏನ್ ಮಾಡೋದು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಚಿಕ್ಕದಾದಂತಹ ಪ್ರದೇಶ, ಸುತ್ತಲೂ ಇರುವಂತಹ ಬಲೂಚ್ನ ಇತರೆ ಪ್ರದೇಶಗಳು ಪಾಕಿಸ್ತಾನದಲ್ಲಿ ವಿಲೀನ ಆಗ್ಬಿಟ್ಟಿದ್ದಾವೆ. ಇದೊಂದೇ ಪ್ರಾಂತ್ಯ ಉಳಿದಿರುವಂತಹದ್ದು. ಒಂದು ರೀತಿಯಲ್ಲಿ ದ್ವೀಪದಂತಹ ಸನ್ನಿವೇಶ ಉಂಟಾಗುತ್ತೆ. ಎಲ್ಲಿಗೆ ಹೋಗೋದು ಗೊತ್ತಾಗೋದಿಲ್ಲ. ಬ್ರಿಟಿಷರ ಸಹಾಯವನ್ನ ಕಲಾತ್ನ ಖಾನ್ ಕೇಳ್ತಾನೆ, ನಮಗೆ ಸಹಾಯ ಮಾಡಿ, ನಾವು ಸ್ವತಂತ್ರವಾಗಿ ಉಳಿತೀವಿ ಅಂತ. ಬ್ರಿಟಿಷರು ಸಹಕಾರ ಕೊಡೋದಕ್ಕೆ ನಿರಾಕರಿಸ್ತಾರೆ. ನೀವು ಪಾಕಿಸ್ತಾನವನ್ನು ಧಿಕ್ಕರಿಸಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಿಟಿಷರು ಹೇಳ್ತಾರೆ. ಆಗ ಕಲಾತ್ನ ಖಾನ್ಗೆ ಅಕ್ಷರಶಃ ದಾರಿ ತೋಚದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಆಗೇನು ಮಾಡ್ತಾನೆ, ಭಾರತದ ಸಹಾಯ ಕೇಳ್ತಾನೆ. ನಾನು ಬೇಕಾದರೆ ನಿಮ್ಮಲ್ಲಿ ವಿಲೀನ ಮಾಡಿಬಿಡ್ತೀನಿ ನನ್ನ ದೇಶವನ್ನು, ನನ್ನನ್ನು ರಕ್ಷಿಸಿ ಅಂತ. ಮಿತ್ರರೇ, ಆ ಸಂದರ್ಭದಲ್ಲಿ ಭಾರತ ತಕ್ಷಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಕಾಲ ಮಿಂಚು ಹೋಗ್ಬಿಡುತ್ತೆ. ಪಾಕಿಸ್ತಾನದ ಜಿನ್ನಾನ ಸೇನೆ ಒಳಗೆ ನುಗ್ಗಿ ಬರುತ್ತೆ. ಕಲಾತ್ನ ಖಾನ್ಗೆ ಯಾವುದೇ ದಾರಿ ತೋಚೋದಿಲ್ಲ. ಪಾಕಿಸ್ತಾನದಲ್ಲಿ ವಿಲೀನ ಮಾಡೋದಕ್ಕೆ ಸಹಿ ಹಾಕ್ತಾನೆ. ಈ ಮೂಲಕವಾಗಿ ಕಲಾತ್ನ ಭಾಗ ಏನಿದೆ ಅಂದ್ರೆ ಬಲೂಚಿಗಳ ಪ್ರಾಂತ್ಯ, ಪಾಕಿಸ್ತಾನದಲ್ಲಿ ವಿಲೀನ ಆಗ್ಬಿಡುತ್ತೆ. ಹೀಗೆ ಬಲವಂತದಿಂದ ಪಾಕಿಸ್ತಾನದೊಳಗೆ ಈ ಬಲೂಚನ್ನ ವಿಲೀನ ಮಾಡಲಾಗುತ್ತೆ. ಈ ಕ್ರಮವನ್ನ ಬಲೂಚಿಗಳು ಒಪ್ಪೋದಿಲ್ಲ. ನಿರಂತರವಾಗಿ ಅದರ ವಿರುದ್ಧ ಹೋರಾಟ ಆರಂಭಿಸ್ತಾರೆ. ಈ ಕಲಾತ್ನ ಖಾನ್ನ ಸಹೋದರ ಅಬ್ದುಲ್ ಕರೀಂ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಗುತ್ತೆ. 1948ರಲ್ಲೇ ದಂಗೆ ಹೇಳ್ತಾರೆ. ಆದರೆ ಆಗ ಪಾಕಿಸ್ತಾನದ ಸೇನೆ ಶಕ್ತವಾಗಿರುತ್ತೆ, ಆ ದಂಗೆಯನ್ನು ಅಡಗಿಸ್ತಾರೆ.
ಆನಂತರ ಅನೇಕ ದಂಗೆಗಳಾಗಿದೆ. ಕಳೆದ 75 ವರ್ಷದಲ್ಲಿ ಅವರು ಯಾವತ್ತೂ ಕೂಡ ನಾವು ಪಾಕಿಸ್ತಾನದ ಭಾಗ ಅಂತ ಅಂದುಕೊಂಡಿಲ್ಲ. ನಿರಂತರವಾಗಿ ತಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಇದೆ. ಅವರು ಶಸ್ತ್ರಸಜ್ಜಿತ ಹೋರಾಟ ಮಾಡ್ತಾರೆ, ಸಣ್ಣ ಪುಟ್ಟ ಹೋರಾಟ ಅಲ್ಲ. ಪಾಕಿಸ್ತಾನದ ಸೇನೆಗೆ ಚಳ್ಳೆಹಣ್ಣು ತಿನ್ನಿಸ್ತಾರೆ. ಅಷ್ಟರ ಮಟ್ಟಿಗೆ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇರಬಹುದು, ಈ ಹೋರಾಟಗಾರರು ಇರಬಹುದು, ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಭಾರತ ನಮಗೆ ಸಹಾಯ ಮಾಡಬೇಕು. ಇವತ್ತು ಉಕ್ರೇನ್ಗೆ ಇಡೀ ವಿಶ್ವ ಸಮುದಾಯ ಸಹಾಯ ಮಾಡುತ್ತೆ. ಯಾಕೋಸ್ಕರವಾಗಿ? ಅವರ ಸ್ವತಂತ್ರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ. ಪ್ಯಾಲೆಸ್ತೈನ್ ಪರವಾಗಿ ಇಡೀ ವಿಶ್ವ ಧ್ವನಿ ಎತ್ತುತ್ತೆ. ಆದರೆ ಬಲೂಚಿಸ್ತಾನ ವಿಚಾರದಲ್ಲಿ ಯಾರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ನಮ್ಮ ಸ್ವತಂತ್ರವನ್ನು ಪಾಕಿಸ್ತಾನ ಹರಣ ಮಾಡಿದೆ, ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಹೀಗೆಲ್ಲ ಅವರು ಇಡೀ ವಿಶ್ವ ಸಮುದಾಯದ ಮುಂದೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಆದರೆ ಪಾಶ್ಚಿಮಾತ್ಯ ಜಗತ್ತಿದೆಯಲ್ಲ, ಕೆಲವೊಂದು ವಿಚಾರದಲ್ಲಿ ಮಾತ್ರ ಇಂಟ್ರೆಸ್ಟ್ ತೋರಿಸುವಂತಹದ್ದು. ಅದಕ್ಕೆ ಈ ಹಿಂದೆ ಜೈಶಂಕರ್ ಅವರು ಹೇಳಿದ್ದು, ಯುರೋಪ್ನ ಸಮಸ್ಯೆ ಇಡೀ ವಿಶ್ವದ ಸಮಸ್ಯೆ ಅಂತ ಅವರು ಭಾವಿಸ್ತಾರೆ. ಆದರೆ ಇಡೀ ವಿಶ್ವದ ಸಮಸ್ಯೆ ಯುರೋಪ್ನ ಸಮಸ್ಯೆ ಅಲ್ಲ, ಇದು ಪಾಶ್ಚಿಮಾತ್ಯರ ಮನಸ್ಥಿತಿ ಅಂತ ಜೈಶಂಕರ್ ಅವರು ಹೇಳಿದ್ರು. ಅದು ನಿಜವೂ ಕೂಡ. ಬಲೂಚಿಸ್ತಾನ ವಿಚಾರದಲ್ಲಿ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ. ಅಷ್ಟೇ ಏಕೆ, ಭಾರತ ಕೂಡ ದಿವ್ಯ ಮೌನವನ್ನು ಅನುಸರಿಸಿತ್ತು. 2016ರವರೆಗೂ ಕೂಡ ಭಾರತ ಬಲೂಚಿಸ್ತಾನ ವಿಚಾರದಲ್ಲಿ ತುಟಿ ಬಿಚ್ಚಿರಲಿಲ್ಲ. 2016ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆ ಭಾಷಣದಲ್ಲಿ ಬಲೂಚಿಸ್ತಾನವನ್ನು ಉಲ್ಲೇಖ ಮಾಡ್ತಾರೆ. ಬಲೂಚಿಸ್ತಾನದ ಜನತೆಯ ಮೇಲೆ ಅತ್ಯಾಚಾರ ನಡೀತಾ ಇದೆ, ಪಾಕಿಸ್ತಾನ ದೌರ್ಜನ್ಯ ಮಾಡ್ತಾ ಇದೆ, ಇದನ್ನು ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಮೂಲಕವಾಗಿ ಬಲೂಚಿಸ್ತಾನಕ್ಕೆ ಸಪೋರ್ಟ್ ಅನ್ನು ಘೋಷಣೆ ಮಾಡ್ತಾರೆ. ಈಗಲೂ ಕೂಡ ಬಲೂಚಿಗರು ಅದನ್ನೇ ಕೇಳ್ತಾ ಇದ್ದಾರೆ, ಭಾರತ ನಮಗೆ ಸಪೋರ್ಟ್ ಮಾಡಬೇಕು, ನಾವು ಸ್ವತಂತ್ರಗೊಳ್ಳಬೇಕು ಅಂತ. ಅಷ್ಟರಲ್ಲಾಗಲೇ ಮಿತ್ರರೇ, ಮಹರಂಗ್ ಬಲೂಚ್ ಈಗಾಗಲೇ ನಾವು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದ ಮಾತ್ರಕ್ಕೆ ಸ್ವತಂತ್ರ ದೇಶವಾಗುವಂತಹದ್ದು ಕಷ್ಟ ಇದೆ. ಯಾಕೆಂದ್ರೆ ನಾವು ಹೇಳಬಹುದು ನಿಮ್ಮ ಆಡಳಿತಕ್ಕೆ ಒಳಪಟ್ಟಿಲ್ಲ ಅಂತ. ಆದರೆ ಇದೇನನ್ನು ಸೂಚಿಸುತ್ತೆ? ಹೋರಾಟ ತೀವ್ರಗೊಳ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಅವರು ಸ್ವತಂತ್ರ ಘೋಷಿಸುವಂತಹ ಧೈರ್ಯವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತಲ್ಲ ನಾಳೆ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಕಂಪ್ಲೀಟ್ ಆಗಿ ಬೇರೆ ಆಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಯಾಕೋಸ್ಕರವಾಗಿ ಬಲೂಚಿಗಳ ಹೋರಾಟ ತೀವ್ರಗೊಳ್ತಾ ಇದೆ ಕೇಳಿದ್ರೆ, ಪಾಕಿಸ್ತಾನದ ದಬ್ಬಾಳಿಕೆ ನೀತಿ. ಮಿತ್ರರೇ, ಬಲೂಚಿಸ್ತಾನ ಇದೆಯಲ್ಲ, ಪಾಕಿಸ್ತಾನದ 4 ಪ್ರಾಂತ್ಯಗಳ ಪೈಕಿ ಅತ್ಯಂತ ದೊಡ್ಡದಾದಂತಹ ಪ್ರಾಂತ್ಯ. ಪಾಕಿಸ್ತಾನದ ನೈಋತ್ಯ ಭಾಗದಲ್ಲಿ ಬರುವಂತಹ ಪ್ರಾಂತ್ಯ. ಇದು ಇರಾನ್ ಜೊತೆಗೂ ಗಡಿ ಹಂಚಿಕೊಂಡಿದೆ, ಅಫ್ಘಾನಿಸ್ತಾನದ ಜೊತೆಗೂ ಕೂಡ ಗಡಿ ಹಂಚಿಕೊಂಡಿದೆ. ಇರಾನ್ನ ಸ್ವಲ್ಪ ಭೂಭಾಗವನ್ನು ಕೂಡ ಬಲೂಚಿಗಳು ಕ್ಲೈಮ್ ಮಾಡ್ತಾರೆ, ಅಫ್ಘಾನಿಸ್ತಾನದ ಸ್ವಲ್ಪ ಭೂಭಾಗವನ್ನು ಕೂಡ ಬಲೂಚಿಗಳು ಕ್ಲೈಮ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲೂ ಕೂಡ ಈ ಬಲೂಚಿಗರ ಗುಂಪಿದೆ. ಈ ಬಲೂಚಿಗಳು ಯಾವತ್ತೂ ಕೂಡ ನಾವು ಪಾಕಿಸ್ತಾನದ ಮುಸ್ಲಿಮರಲ್ಲ ಅಂತಾನೆ ವಾದ ಮಾಡುವಂತದ್ದು. ಪಾಕಿಸ್ತಾನದ ಮುಸ್ಲಿಮರಿಗೂ ನಮಗೂ ಸಂಬಂಧ ಇಲ್ಲ, ನಮ್ಮ ಎಥ್ನಿಸಿಟಿ ಬೇರೆ ಅಂತ. ಇದಕ್ಕಿಂತ ಮುಖ್ಯವಾಗಿ ಈ ಬಲೂಚಿಸ್ತಾನದಲ್ಲಿ ಜನಸಂಖ್ಯೆ ಅತ್ಯಂತ ಕಡಿಮೆ. ಇದೊಂದು ರೀತಿಯ ಮರಳುಗಾಡು. ಆದ್ರೆ ಇಲ್ಲಿ ಪ್ರಾಕೃತಿಕ ಸಂಪತ್ತು ತುಂಬಾ ಜಾಸ್ತಿ ಇದೆ. ಇಲ್ಲಿ ನೈಸರ್ಗಿಕ ಅನಿಲದ ಮೂಲ ಇದೆ, ಜೊತೆಗೆ ಅನೇಕ ಖನಿಜ ಸಂಪತ್ತಿದೆ. ಇದರ ಮೇಲೆ ಚೈನಾದ ಕಣ್ಣಿದೆ. ಇದೇ ಕಾರಣದಿಂದ ಗ್ವಾದಾರ್ ಬಂದರನ್ನು ಮಾಡಿದ್ದು, ಅಲ್ಲಿ ದೊಡ್ಡದಾದಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಮಾಡಿದ್ದು, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಕೂಡ ಇದೇ ಭಾಗದಲ್ಲಿ ಬರ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಚೈನಾದ ಕಣ್ಣು ಈ ಬಲೂಚ್ ಪ್ರಾಂತ್ಯದ ಮೇಲಿದೆ. ಬಲೂಚಿಸ್ತಾನದ ಸಂಪತ್ತನ್ನು ದೋಚಬೇಕು ಅಂತ. ಇದನ್ನ ಬಲೂಚಿಗರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ಇವತ್ತು ಬಲೂಚಿಸ್ತಾನದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಚೀನಾಗ್ ಮಾರ್ಬಿಟ್ಟು ಪಾಕಿಸ್ತಾನ ಉದ್ಧಾರ ಆಗ್ತಾ ಇದೆ. ಎಲ್ಲಿ ಉದ್ಧಾರ ಆಗ್ತಾ ಇದೆ? ಪಂಜಾಬ್ ಪ್ರಾಂತ್ಯದಲ್ಲಿ ಮಾತ್ರ. ಪಂಜಾಬ್ ಪ್ರಾಂತ್ಯದ ಜನರಿಗೆ ಅನುಕೂಲ ಆಗ್ತಾ ಇದೆ, ಬಲೂಚಿಗರಿಗೆ ಏನೂ ಅನುಕೂಲ ಆಗ್ತಾ ಇಲ್ಲ. ಬಲೂಚಿಗರಿಗೆ ಇವತ್ತಿಗೂ ಕೂಡ ಉದ್ಯೋಗ ಇಲ್ಲ. ಬಲೂಚಿಗರು ಅನ್ನ ಆಹಾರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಅತ್ಯಂತ ದಯನೀಯ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲೇ ಅತ್ಯಂತ ಕಡು ಬಡವರಿರುವಂತಹದ್ದು ಬಲೂಚ್ ಪ್ರಾಂತ್ಯದಲ್ಲಿ. ಜನಸಂಖ್ಯೆ ಕಡಿಮೆ ಇದೆ, ಆದರೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಧೋರಣೆ. ಈ ಹಿಂದೆ ಬಾಂಗ್ಲಾದೇಶದ ವಿಚಾರದಲ್ಲಿ ಇದನ್ನೇ ಮಾಡಿ ಪಾಕಿಸ್ತಾನ ಆ ಇಡೀ ಬಾಂಗ್ಲಾದೇಶವನ್ನು ಕಳೆದುಕೊಳ್ತು. ಈಗ ಬಲೂಚಿಸ್ತಾನ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಅದನ್ನೇ ಮಾಡ್ತಾ ಇದೆ. ಮಿತ್ರರೇ, ಪಾಕಿಸ್ತಾನ ಸ್ವತಂತ್ರಗೊಂಡ ದಿನದಿಂದಲೂ ಕೂಡ ಪಾಕಿಸ್ತಾನದಲ್ಲಿ ತುಂಬ ಡಾಮಿನೇಟ್ ಆಗಿದ್ಯಾರು? ಪಂಜಾಬ್ ಪ್ರಾಂತ್ಯದ ಜನರು. ಪಾಕಿಸ್ತಾನ ಸೇನೆಯಲ್ಲೂ ಕೂಡ ಪಂಜಾಬ್ ಪ್ರಾಂತ್ಯದ ಜನರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದರು. 1/3 ಭಾಗ ಇದ್ದಿದ್ದು ಪಂಜಾಬ್ ಪ್ರಾಂತ್ಯದ ಸೈನಿಕರು. ಹೀಗಾಗಿ ಅದು ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡ್ತಿರುವಂತಹದ್ದು ಕೇವಲ ಪಂಜಾಬ್ ಪ್ರಾಂತ್ಯ ಮಾತ್ರ. ಈ ಹಿನ್ನೆಲೆಯಲ್ಲೇ ಸಿಂಧ್ ಪ್ರಾಂತ್ಯ ಕೂಡ ಈಗ ಸ್ವತಂತ್ರ ಹೋರಾಟ ಮಾಡ್ತಾ ಇದೆ. ಈಗ ಬಲೂಚಿಗರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸಿಂಧಿಗಳಿಗಿಂತಲೂ ಸ್ವಲ್ಪ ಜಾಸ್ತಿ. ಶಸ್ತ್ರಸಜ್ಜಿತ ಹೋರಾಟ ಒಂದು ಕಡೆ, ಇನ್ನೊಂದು ಕಡೆ ಮೆಹರಂಗ್ ಬಲೂಚ್ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟ. ಈಗ ಮೆಹರಂಗ್ ಬಲೂಚ್ಗೆ 31 ವರ್ಷ. ಆಕೆಯ ಹೋರಾಟಕ್ಕೆ ಲಕ್ಷ ಜನ ಸೇರ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ಮೆಹರಂಗ್ ಬಲೂಚ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇವತ್ತೆಲ್ಲ ನಾಳೆ ನಮಗೆ ಸ್ವತಂತ್ರ ಸಿಗುತ್ತೆ, ಅದು ಮೆಹರಂಗ್ ಬಲೂಚ್ ನೇತೃತ್ವದಲ್ಲಿ ಅಂತ. ಹೀಗಾಗಿ ಮಿತ್ರರೇ, ಈ ಬಲೂಚಿಸ್ತಾನ ಹೋರಾಟ ಪಾಕಿಸ್ತಾನಕ್ಕೆ ಬಿಸಿ ತುಪ್ಪವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸುದ್ದಿ ಬರಬಹುದು, ಬಲೂಚಿಸ್ತಾನ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ದೇಶವಾಯಿತು ಅಂತ. ಈಗ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ನಮ್ಮದು ಸ್ವತಂತ್ರ ದೇಶ ಅಂತ ಮೆಹರಂಗ್ ಬಲೂಚ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುವಂತಹ ದಿನಗಳು ಕೂಡ ದೂರ ಇಲ್ಲ. ಮಿತ್ರರೇ, ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.